ಸ್ನೇಹಿತರೆ, ಈ ತಪ್ಪು ಮಾಡಿದ್ರೆ ನಿಮ್ಮ ಹಣ ಹೋಗಬಹುದು. ಭೂಮಿ ಖರೀದಿಸುವ ಮೊದಲು ಇದನ್ನು ನೋಡಲೇಬೇಕು. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಯುವರ್ ಕನ್ನಡ ಚಾನಲ್ಗೆ ಹಾರ್ದಿಕ ಸುಸ್ವಾಗತ. ಸ್ನೇಹಿತರೆ, ನೀವು ಒಂದು ಸೈಟ್ ಅಥವಾ ಭೂಮಿ ಖರೀದಿಸಲು ಯೋಚಿಸುತ್ತಿದ್ದೀರಾ? ಅಥವಾ ನಿಮ್ಮ ಜಮೀನಿನ ಮೇಲೆ ಯಾರಾದರೂ ತಕರಾರು ಮಾಡಿದ್ದಾರಾ? ಕಂದಾಯ ನ್ಯಾಯಾಲಯದಲ್ಲಿ ನಿಮ್ಮ ಪ್ರಕರಣ ದಾಖಲಾಗಿದೆಯಾ? ಆದರೆ ಅದರ ಸ್ಥಿತಿ ತಿಳಿಯಲು ಪ್ರತಿ ಸಲ ಜಿಲ್ಲಾಧಿಕಾರಿ ಕಚೇರಿ ಓಡಾಡುತ್ತಿದ್ದೀರಾ? ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ಸಾಲಿನಲ್ಲಿ ನಿಂತು ಸಮಯ ಮತ್ತು ಹಣ ವ್ಯರ್ಥ ಮಾಡುತ್ತಿದ್ದೀರಾ? ಇನ್ನು ಅದರ ಚಿಂತೆ ಬಿಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ತಂದಿರುವ ಕಂದಾಯ ನ್ಯಾಯಾಲಯ ಪ್ರಕರಣ ಮೇಲ್ವಿಚಾರಣಾ ವ್ಯವಸ್ಥೆ ಅಂದರೆ RCCMS ಮೂಲಕ ನೀವು ಮನೆಯಲ್ಲಿ ಕುಳಿತು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ವಿವಾದಿತ ಸರ್ವೆ ಸಂಖ್ಯೆಗಳನ್ನು ಆನ್ಲೈನ್ನಲ್ಲಿ ನೋಡಬಹುದು. ಬಾಕಿ ಇರುವ ಪ್ರಕರಣಗಳ ಸ್ಥಿತಿ ತಿಳಿಯಬಹುದು. ವಿಲೇವಾರಿ ಆದ ಪ್ರಕರಣಗಳ ಆದೇಶ ಡೌನ್ಲೋಡ್ ಮಾಡಬಹುದು. ತಿರಸ್ಕರಿಸಿದ ಪ್ರಕರಣಗಳ ವರದಿ ನೋಡಬಹುದು. ನ್ಯಾಯಾಲಯದ ತೀರ್ಪು ಪತ್ರ ಡೌನ್ಲೋಡ್ ಮಾಡಬಹುದು. ಸ್ನೇಹಿತರೆ, ಭೂಮಿ ಖರೀದಿಸುವ ಮೊದಲು ಈ ಒಂದು ಕೆಲಸ ಮಾಡದಿದ್ದರೆ ನಿಮ್ಮ ಲಕ್ಷಾಂತರ ರೂಪಾಯಿ ನಷ್ಟವಾಗಬಹುದು. ಹಾಗಾಗಿ ಈ ವಿಡಿಯೋ ತುಂಬಾ ಮುಖ್ಯ. ಹಾಗಾದರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ವಿಡಿಯೋ ಕೊನೆವರೆಗೂ ನೋಡಿ. ಇನ್ನು ಯಾರಾದರೂ ನಮ್ಮ ಯುವರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಕ್ರೋಮ್ ಪೇಜ್ನ ಓಪನ್ ಮಾಡ್ಕೊಳ್ಳಿ ಅಥವಾ ಯಾವ್ದಾರ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸರ್ಚ್ ಬಾರಲ್ಲಿ ಈ ಚಾವಡಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಈ ಚಾವಡಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ನೋಡಿ, ಈ ಚಾವಡಿ RD ಸರ್ವಿಸ್ ಕರ್ನಾಟಕ ಸರ್ಕಾರ ಅಂತ ಬಂದಿದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಚಾವಡಿ ಭೂ ವಹಿವಾಟುಗಳ ಪಾರದರ್ಶಕತೆ ಅಂತ. ಇದು ಒಂದು ನಿಮಗೆ ನೋಟಿಸ್ ಬೋರ್ಡ್ ತರ. ಮೊದಲು ಯಾವ ರೀತಿ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ದಾಖಲೆಗಳನ್ನು ಹಾಕುತ್ತಿದ್ದರೋ ಆ ರೀತಿಯೇ ಇದು ಕಾರ್ಯನಿರ್ವಹಿಸುತ್ತದೆ. ಅದರ ಜೊತೆಗೆ ಇಲ್ಲಿ ಮ್ಯೂಟೇಷನ್ ಮತ್ತು RCCMS, ಭೂ ಪರಿವರ್ತನೆ, ರಿನ್ಯೂವೇಬಲ್ ಎನರ್ಜಿ, ಈ ಪೌತಿ, ಈ ಎಲ್ಲಾ ದಾಖಲೆಗಳನ್ನು ನೀವು ನೋಡಬಹುದು. ನಾನು ಈಗಾಗಲೇ ಮ್ಯೂಟೇಷನ್ ದಾಖಲೆಗಳನ್ನು ಯಾವ ರೀತಿ ನೋಡಬೇಕು, ಹಾಗೆಯೇ ಯಾವೆಲ್ಲ ದಾಖಲೆಗಳು ಅದರಲ್ಲಿ ನಮಗೆ ದೊರೆಯುತ್ತದೆ ಎಂಬುದರ ಬಗ್ಗೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರುತ್ತೇನೆ, ಹೋಗಿ ನೀವು ನೋಡಬಹುದು. ನೋಡಿ, ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿ ನಿಮ್ಮ ಹೋಬಳಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪಂಚಾಯಿತಿ ಯಾವ್ದಿರುತ್ತೆ, ವಿಲೇಜ್, ಅದನ್ನ ನೀವು ಆಯ್ಕೆ ಮಾಡಿಕೊಂಡು ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲು ಬರುವುದೇ ನಿಮಗೆ ಮ್ಯೂಟೇಷನ್ ದಾಖಲಾತಿಗಳು ನೋಡಬಹುದು. ಇಲ್ಲಿ ಪೌತಿ ಈ ರೀತಿಯ ಪ್ರತಿಯೊಂದು ದಾಖಲೆ ದೊರೆಯುತ್ತದೆ. ಈಗ ನಾನು RCCMS ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ನೋಡಿ, 3 ಆಪ್ಷನ್ ಇದೆ ಇಲ್ಲಿ: ವಿಲೇವಾರಿ ಪಟ್ಟಿ, ಬಾಕಿ ಇರುವ ಪಟ್ಟಿ, ತಿರಸ್ಕರಿಸಿದ ಪಟ್ಟಿ. ಮೊದಲು ನೀವು ವಿಲೇವಾರಿ ಪಟ್ಟಿನ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ವಿಲೇವಾರಿ ಆಗಿರೋದು ಆಲ್ರೆಡಿ ಬಂತು. ಇಲ್ಲಿ ನೋಡಿ, ನಿಮ್ಗೆ ಕೇಸ್ ನಂಬರ್ ಇಲ್ಲೇ ಕಾಣುತ್ತೆ. ನೋಡಿ, ಇದು ಕೇಸ್ ನಂಬರು. ನೋಡಿ, ಇದು ಕೇಸ್ ನಂಬರು. ಯಾರು ಅರ್ಜಿ ಹಾಕಿರ್ತಾರೋ ಅವ್ರ ಹೆಸರು. ಇದು ಅಪ್ಲಿಕೆಂಟ್ ನೇಮ್, ಇದು ಸರ್ವೆ ನಂಬರ್, ಇದು ವಿಲೇಜ್ ನೇಮ್, ಇದು ಕೇಸ್ ಸ್ಟೇಟಸ್. ನೋಡಿ, ಇಲ್ಲಿ ಕೇಸ್ ಸ್ಟೇಟಸ್ ನೋಡಬಹುದು ನೀವು, ಡಿಸ್ಪೋಸ್ಡ್ ಅಂತ ಇದೆ. ನೀವು ಹಂಗೆ ಕೆಳಗಡೆ ಬಂದ್ರೆ ಇಲ್ಲಿ ಕೇಸ್ ಡೀಟೇಲ್ಸ್ ಅಂತ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಕೇಸ್ ID, ಕೋರ್ಟ್ ನೇಮ್, AC ಕೋರ್ಟ್, ಡೇಟ್ ಆಫ್ ಫೈಲಿಂಗ್, ಡೇಟ್ ಆಫ್ ಹಿಯರಿಂಗ್, ಮತ್ತೆ ಅಪ್ಲಿಕೆಂಟ್, ತಹಸೀಲ್ದಾರ್, ಮತ್ತೆ ಸ್ಟೇಟಸ್ ಏನಿದೆ ಡಿಸ್ಪೋಸ್ಡ್, ಈ ರೀತಿ. ಮತ್ತೆ ಕೇಸ್ ಡೈರಿ ಅಂತ ಇದೆಯಲ್ಲ, ಈ ಡೈರಿ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಯಾವಾಗ ಪ್ರೊಸೀಡಿಂಗ್ ಆಯ್ತು ಡ್ರಾಪ್ಡ್ ಅಂತ ತೋರಿಸುತ್ತೆ. ಮತ್ತೆ ನೆಕ್ಸ್ಟ್ ಹಿಯರಿಂಗ್ ಡೇಟ್, ಕೇಸ್ ಸ್ಟೇಜ್ ಡಿಸ್ಕ್ರಿಪ್ಷನ್ ಎಲ್ಲ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಮತ್ತೆ ಕೇಸ್ ಡಿಸ್ಪೋಸ್ಡ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಕೇಸ್ ID, ಕೋರ್ಟ್ ID, ಆರ್ಡರ್ ಲಿಂಕ್ ಅಂತ ಇರುತ್ತಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಏನ್ ಡಿಸ್ಪೋಸ್ ಆಗದ ಆರ್ಡರ್ ಜಡ್ಜ್ಮೆಂಟ್ ಬಂದಿರುತ್ತೆ ಅದ್ರ ಕಾಪಿನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು. ನೋಡಿ, ಇಲ್ಲಿ ಬಂತು, ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯ ದಕ್ಷಿಣ ವಿಭಾಗ. ಇದನ್ನ ನೀವು ನೋಡಬಹುದು. ವಿಲೇವಾರಿ ಪಟ್ಟಿ ಆದ ನಂತರ ಈಗ ಬಾಕಿ ಇರುವ ಪಟ್ಟಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದು ಪೆಂಡಿಂಗ್ ಸ್ಟೇಟಸ್ ನೀವು ನೋಡಬಹುದು. ಇಲ್ಲಿ ಪೆಂಡಿಂಗ್ ಸ್ಟೇಟಸ್ ಅಂತ ಇದೆ, ಕೇಸ್ ಸ್ಟೇಟಸ್. ಇಲ್ಲಿ ನೀವು ಕೇಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸೇಮ್ ಯಾವ ಕೋರ್ಟ್ ಅಲ್ಲಿ ಇದೆ, ಸ್ಪೆಷಲ್ AC ಕೋರ್ಟ್, ಸೇಮ್ ಅಪ್ರೂವ್ಡ್. ನೋಡಿ, ಸ್ಟೇಟಸ್ ಇಲ್ಲಿ ಅಪ್ರೂವ್ಡ್ ಅಂಡರ್ ಪ್ರೊಸೀಡಿಂಗ್, ಕೇಸ್ ಅಪ್ರೂವ್ಡ್ ಆಗಿದೆ ಅಂತ, ಅಪ್ರೂವ್ಡ್ ಆಗಿದೆ, ಇನ್ನು ಡಿಸ್ಪೋಸ್ ಆಗಿಲ್ಲ, ಪ್ರೊಸೀಡಿಂಗ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. ನೀವು ಇಲ್ಲಿ ಡೈರಿ ಓಪನ್ ಮಾಡ್ಕೊಂಡ್ರೆ ಕೆಲವ್ರದ್ದು ಡೈರಿ ಎಂಟ್ರಿ ಆಗಿರುತ್ತೆ, ಕೆಲವ್ರದ್ದು ಇರಲ್ಲ.
ಕೆಲವ್ರದ್ದು ಇರಲ್ಲ. ಬನ್ನಿ ಇವಾಗ ನಾನು ಇರೋದು ತೋರಿಸ್ತೀನಿ. ನೋಡಿ ಇಲ್ಲಿ ಕೇಸ್ ಡೈರಿ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಇರುತ್ತೆ ಪೆಂಡಿಂಗ್ದು. ನೆಕ್ಸ್ಟ್ ಇಯರಿಂಗ್ಗೆ ಯಾವ ರೀಸನ್ ಕೊಟ್ಟಿರ್ತಾರಲ್ಲ, ನೆಕ್ಸ್ಟ್ ಇಯರಿಂಗ್ ಡೇಟ್ ಹಾಕಿರ್ತಾರಲ್ಲ ಅದ್ರದ್ದು ಪ್ರತಿಯೊಂದು ಮಾಹಿತಿನೂ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಇಯರಿಂಗ್ ಡೇಟ್ ಇಲ್ಲ ಅಂದ್ರೆ ಕೇಸ್ ಡೈರಿ ಕಮ್ಮಿ ಇರುತ್ತೆ ಪೂರ್ತಿ ಪ್ರಮಾಣದಲ್ಲಿ. ಇದಾದ್ಮೇಲೆ ನೋಡಿ ನೆಕ್ಸ್ಟ್ ಇರೋದು ತಿರಸ್ಕರಿಸಿದ ಪಟ್ಟಿ, ರಿಜೆಕ್ಟೆಡ್ ಕೇಸಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ನೋಡಿ ರಿಜೆಕ್ಟೆಡ್ ಆಗಿದ್ರೆ ಇಲ್ಲಿ ನೀವು ನೋಡ್ಕೋಬಹುದು ಸೇಮ್ ಕೇಸ್ ನಂಬರ್, ಅಪ್ಲಿಕೆಂಟ್ ನೇಮ್, ಸರ್ವೆ ನಂಬರ್, ವಿಲೇಜ್ ನೇಮ್, ಕೇಸ್ ಸ್ಟೇಟಸ್. ಇಲ್ಲಿ ಕೇಸ್ ಸ್ಟೇಟಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅಕ್ನಾಲೆಜ್ಮೆಂಟ್ ಅಲ್ಲಿ ನಿಮ್ಗೆ ಯಾವ ಕೋರ್ಟ್ ಅಲ್ಲಿ ಇದಾಗಿರೋದು ಅಂತ ತೋರಿಸುತ್ತೆ. ಕೋರ್ಟ್ ನೇಮ್, AC ಕೋರ್ಟ್. ನೋಡಿ ಸೇಮ್ ಡೇಟ್ ಆಫ್ ಫೈಲಿಂಗ್, ಡೇಟ್ ಆಫ್ ಹಿಯರಿಂಗ್, ಸ್ಟೇಟಸ್, ಅಪ್ಲಿಕೆಂಟ್ ನೇಮ್, ಸ್ಟೇಟಸ್, ರಿಜೆಕ್ಟೆಡ್. ಇಲ್ಲಿ ಕೇಸ್ ಡೈರಿ ಅಂತ ಇದೆಯಲ್ಲ, ಇಲ್ಲಿ ಕೇಸ್ ಡೈರಿ ಅಂದ್ರೆ ರಿಜೆಕ್ಟ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಅಪ್ಸೆಟ್ ಮಾಡಿದ್ರೆ ಕೇಸ್ ಡೈರಿ ಇರಲ್ಲ. ಕೇಸ್ ಡಿಸ್ಪೋಸ್ಡ್ ಡೀಟೇಲ್ಸ್ ಬಂದ್ರೆ ನಿಮ್ಗೆ ಸೇಮ್ ಕೇಸ್ ID, ಕೋರ್ಟ್ ID ಇರುತ್ತೆ. ಇಲ್ಲಿ ಆರ್ಡರ್ ಲಿಂಕ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಕೇಸ್ ID ನೋಡಿ ರಿಜೆಕ್ಟ್ ಆಗಿದೆಯಲ್ವಾ, ರಿಜೆಕ್ಟ್ ಆಗಿರೋದು ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಈ ಕೇಸ್ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಅದನ್ನ ಓದ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದು. ಸ್ನೇಹಿತರೆ, ನೀವು ಜಮೀನು, ಮನೆ, ಸೈಟ್ ಖರೀದಿಸುತ್ತಿದ್ದರೆ ಈ ಚಾವಡಿಯ ಮೂಲಕ ಅದರ ಒಂದು ಯಾವ್ದಾದ್ರು ಕೇಸ್ ಇದೆಯಾ ಅಥವಾ ತಕರಾರು ಇದೆಯಾ ಅಂತ ನೀವು ಕೇವಲ 2 ನಿಮಿಷಗಳಲ್ಲಿ ತಿಳಿದುಕೊಳ್ಳಿದರೆ ತುಂಬಾ ಉಪಯೋಗ ಆಗುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಬನ್ನಿ.